ಹೇಳು. ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಬಹಳಷ್ಟು ಅಸ್ತ್ರಗಳಿತ್ತು. ಇಂತಹ ಸಂದರ್ಭದಲ್ಲಿ ಈ ರೀತಿ ಮಾಡ್ಕೊಂಡ್ರೆ ಪಕ್ಷ ಯಾವ ಇದನ್ನ ಇಟ್ಕೊಂಡು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀರಿ? ಸಂಘಟನೆ ಹೇಗಾಗುತ್ತೆ? ಇಲ್ಲ, ನಾವು ಬಹಳ ಕೇಂದ್ರದ ನಾಯಕರ ಜೊತೆ ಬಹಳ ನಾವೆಲ್ಲ ಮುಖಂಡರು, ನಾನು ಒಬ್ಬನೇ ಅಂತಲ್ಲ, ಎಲ್ಲರೂ ಕೂಡ ಬಹಳಷ್ಟು ಮುಖಂಡರು, ಒಂದು 10-12 ಜನ ಮುಖಂಡರು ಕೂಡ ಕೇಂದ್ರದ ನಾಯಕರಿಗೆ ಈ ಎಲ್ಲ ವಿಚಾರಗಳು ಹೇಳಿದಿರಿ. ಒಟ್ಟಾಗಿ ಹೋದರೆ ನಮಗೆ ಈ ಕಾಂಗ್ರೆಸ್ಸನ್ನು ಬಡಿಯುವಂಥದ್ದಕ್ಕೆ ಉಪಯೋಗ ಆಗುತ್ತೆ ಅನ್ನೋ ಮಾತನ್ನು ನಾವೆಲ್ಲರೂ ಕೂಡ ಕೇಂದ್ರದ ನಾಯಕರಿಗೆ ಹೇಳಿದಿರಿ. ಆದರೆ ಕೇಂದ್ರದ ಒಂದು ಶಿಸ್ತು ಸಮಿತಿ ನೋಟಿಸ್ ಕೊಟ್ಟ ಮೇಲೆ ಅವರ ರಿಪ್ಲೈನ್ಸ್ ಏನೇನು ಮಾಡಿದಾರೋ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದರ ಆಧಾರದಲ್ಲಿ ಅವ್ರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಸೊ ನೋಡೋಣ. ಹಾಗೆ ಆಗುತ್ತೆ, ಪ್ರಶ್ನೆನೇ ಇಲ್ಲ, ಆಗುತ್ತೆ. ಪಕ್ಷ ಸಂಬಂಧಪಟ್ಟ ವಿಚಾರ. ಆದರೆ ಸ್ವಾಮೀಜಿಗಳು ಇಂಟರ್ಫಿಯರ್ ಆಗಿ ಏಪ್ರಿಲ್ 10 ಅವರ ಇಲ್ಲ ಅದನ್ನ ಹೋರಾಟ ಮಾಡ್ತೀವಿ ಅಂತ ಪಂಚಮಸಾಲಿ ಸಮುದಾಯ ಸ್ವಾಮಿಗಳು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನು ಹೇಗೆ ರಿಸೀವ್ ಮಾಡ್ತೀವಿ? ನನಗೂ ಕೂಡ ಆಶ್ಚರ್ಯ, ಸ್ವಾಮೀಜಿಯವರು ಈ ಥರ ಹೇಳಿಕೆ ಕೊಟ್ಟಿರುವಂಥದ್ದು ನನಗೂ ಕೂಡ ಆಶ್ಚರ್ಯ ತಂದಿದೆ. ಸೊ ಅವರು ಯಾವ ದೃಷ್ಟಿಯಲ್ಲಿ ಈ ಹೋರಾಟವನ್ನು ತೆಗೆದುಕೊಳ್ತಾ ಇದ್ದಾರೆ, ಮತ್ತು ನಾವು ಒಂದು ಪೊಲಿಟಿಕಲ್ ಪಾರ್ಟಿ, ನಾವು ಅವ್ರದ್ದು ಮಠ, ಆ ದೃಷ್ಟಿಯಿಂದ ಇದನ್ನು ಮತ್ತೊಮ್ಮೆ ಸ್ವಾಮೀಜಿಗಳು ಜಯಮೃತ್ಯನಾನಂದ ಶ್ರೀ ಸ್ವಾಮಿಗಳು ಮತ್ತೊಮ್ಮೆ ಮರುಪರಿಶೀಲನೆ ಮಾಡಬೇಕು ಅನ್ನೋ ವಿನಂತಿಯನ್ನು ಕೂಡ ನಾನು ಮಾಡ್ತೀನಿ.